ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಕಾರಣಾಂತರಗಳಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದೇನು ಅಂತ ಇನ್ನು ಮುಂದೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಲ್ಲ, ಹೇಳ್ತೀನಿ ಏನು ಅಂತ ಹೇಳಿ. ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಏನಂತ ಹೇಳಿ. ವೆಯ್ಟ್ ಲಾಸ್ ಬಗ್ಗೆ ಹೇಳೋಣ ಅಂದ್ಕೊಂಡು ಬಂದೆ. ಅಂದರೆ ನಾನು ವೆಯ್ಟ್ ಲಾಸ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ನಡುವೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅತಿ ದಪ್ಪ ಏನಾಗಿಲ್ಲ, ಒಂದು ಮೀಡಿಯಮಾಗಿ ದಪ್ಪ ಆಗಿದ್ದೀನಿ. ನನಗೆ ಸ್ವಲ್ಪ ಅದು ದಪ್ಪ ಅಂತ ಅನ್ನಿಸ್ತು, ಅದಕ್ಕೆ ವೆಯ್ಟ್ ಲಾಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೇಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಬಾಣಂತಿಯಲ್ಲಿ ತುಂಬ ಅಂದರೆ ತುಂಬ ದಪ್ಪ ಇದ್ದೆ. ಯಾಕೆಂದರೆ ಆ ಟೈಮಲ್ಲಿ ಮಗುಗೆ ಫೀಡ್ ಮಾಡ್ತಾ ಇರ್ತೀವಿ, ಆವಾಗ ಚೆನ್ನಾಗಿ ತಿಂತೀವಿ, ಹಂಗಾಗಿ ಸ್ವಲ್ಪ ದಪ್ಪ ಇರ್ತೀವಿ. ಆಲ್ಮೋಸ್ಟ್ ಎಲ್ಲ ಬಾಣಂತಿಯರಿಗೂ ಗೊತ್ತಿರುತ್ತೆ. ಆ ಟೈಮಲ್ಲಿ ನಾನು ಆ ಬಾಣಂತನ ಮುಗಿದ ಮೇಲೆ ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡಿದೆ ಅಂತಂದರೆ, ನಮ್ಮ ಅಜ್ಜಿ ಒಂದು ಹೇಳಿದರು ಏನೇನು ಮಾಡಬೇಕು ಅಂತ ಹೇಳಿ. ಅದೇ ಥರ ಮಾಡಿದೆ. ಈ ನಡುವೆ ಬೇರೆದೆಲ್ಲ ಯಾರೋ ಹೇಳಿದರು ಅಂತೆಲ್ಲ ಕುಡಿದೆ. ಆದರೆ ನನಗೆ ಅದು ಬೇರೆದು ಅಂದರೆ ಹೇರ್ ಮೇಲೆಲ್ಲ ಪರಿಣಾಮ ಬೀಳ್ತು. ಏನಂತಂದರೆ ಹೇರ್ ಫಾಲ್ ಆಗೋದು ಸ್ವಲ್ಪ ಕಮ್ಮಿ ಆಯಿತು. ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ವೆಯ್ಟ್ ಲಾಸ್ ಆಗ್ತಾರೆ ಅಂತ ಹೇಳಿದ್ರು. ಅದು ನಂಗೆ ಆ ಥರ ಅಷ್ಟು ಫೀಲ್ ಆಗಲಿಲ್ಲ ವೆಯ್ಟ್ ಲಾಸ್ ಆಗ್ತೀನಿ ಅಂತ. ಅದಕ್ಕೆ ನಮ್ಮ ಅಜ್ಜಿ ಹೇಳಿದ್ನೇ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಅದೇನೇನು ಅಂತ ನಾನು ನಿಮಗೆ ತೋರಿಸ್ತೀನಿ, ಹೇಗೆ ಮಾಡೋದು, ಹೆಂಗೆ ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ. ಅಂದರೆ ಅದನ್ನು ಕಂಪಲ್ಸರಿ ನಾನು ಡೈಲಿ ಕುಡಿಯೋಲ್ಲ, ಯಾಕೆಂದರೆ ನಾನೇನು ಅತಿ ದಪ್ಪ ಆಗಿಲ್ಲ ಅಲ್ವಾ. ಅದಕ್ಕೆ ಸ್ವಲ್ಪ ಅಂದರೆ ವಾರಕ್ಕೆ 3 ಸಲ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಜಾಸ್ತಿ ದಪ್ಪ ಇರ್ತೀರ ಅಂಥವ್ರು ಬೇಕಾದರೆ ಇದನ್ನು ಕಂಪಲ್ಸರಿ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಇಲ್ಲ ನಾನು ಮೀಡಿಯಮ್ ಆಗಿದ್ದೀನಿ, ಒಂದು ಸ್ವಲ್ಪ ಸಣ್ಣ ಆದರೆ ಸಾಕು ಅಂತ ನಂತರ ಡಯಟ್ ಮಾಡಬೇಕು ಅಂತ ಇರೋರು ಸ್ವಲ್ಪ ವಾರಕ್ಕೆ 3 ಸಲ ಕುಡಿದ್ರೆ ಸಾಕು. ನಾನು ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಿನಿಂದ ಮಾಡಬೇಕು ಅಂತ ಹೇಳಿ ಮಾಡೋಕ್ಕೆ ಆಗಿರಲಿಲ್ಲ ನನ್ನ ಕೈಲಿ. ಅಂದರೆ ಬಿಡು ನಾಳೆನ ಮಾಡಿದ್ರಾಯ್ತು, ನಾಡ್ದು ಮಾಡಿದ್ರಾಯ್ತು ಬಿಡು ವೆಯ್ಟ್ ಲಾಸ್ನ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದೆ. ಈ ನಡುವೆ ಯಾರು ನೋಡಿದ್ರು ಸ್ವಲ್ಪ ದಪ್ಪ ಆಗಿದೆಯಾ ಅಂತ ಹೇಳಿ ನನ್ನ ಮೇಲೆ ನನಗೆ ಬೇಜಾರಾಗ್ಬಿಟ್ಟೈತೆ, ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಹೇಳಿ. ಅದಕ್ಕೆ ಅವರಿಲ್ಲ ಸಾಕು ಇಷ್ಟೇ ಇರಬೇಕು ಅಂತ ಅಂತಾರೆ. ಆದರೆ ನಾನು ಫೀಲ್ ಆಗ್ತಾಯಿದೆ, ನಾನು ದಪ್ಪ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ದಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀಳಬಾರ್ದು. ಮನುಷ್ಯ ಏನು ಬೇಕಾದರೂ ತೊಗೋಬೋದು, ಆದರೆ ಆರೋಗ್ಯನ ತಗೊಳಕ್ಕಾಗಲ್ಲ. ಕಾಸು ಕೊಟ್ಟು ಏನು ಬೇಕಾದರೂ ತೊಗೋಬೋದು. ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಮಾಡ್ಬೋದು. ದುಡ್ಡ ಬೇಕಾದರೆ ಇವತ್ತಿಲ್ಲ ಅಂದರೂ ಸಾಲ ಕೊಡಿ ಅಂತ ಇಸ್ಕೊಂಡಾದರೂ ಇದು ಮಾಡ್ಬೋದು. ಆದರೆ ಆರೋಗ್ಯ ಹಂಗಲ್ಲ, ಬೇರೆಯವ್ರು ಯಾರು ಸಾಲ ಕೊಡಲ್ಲ. ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಾಗಿನ ಥರ ಬೇಗ ಓಡೋಗೋದು, ಕುತ್ಕೊಳ್ಳೋದು, ಬೇಗ ಕೆಲಸ ಮಾಡೋದು ಅದೆಲ್ಲ ಆಗ್ತಾನೇ ಇಲ್ಲ. ಈ ನಡುವೆ ಅಂತೂ ತುಂಬ ಅಂದರೆ ತುಂಬ ಸುಸ್ತಾಗುತ್ತೆ ಕೆಲಸ ಮಾಡೋದಕ್ಕೆ. ಅದಕ್ಕೆ ಸಣ್ಣ ಇರೋರು ಅದೇನೇ ಹೇಳ್ತಾರಲ್ಲ ನಮ್ಮ ಕಡೆ, ಚಿಟ್ನಕ್ಕಿ ಪಟ್ನ ಹರಿಸ್ತಾರೆ ಅಂತ, ಹಂಗಿದ್ದೋಳು ನಾನು. ಎಲ್ಲರೂ ಹಂಗೆ ಅಂತಿದ್ರು. ಸುಮಾರು ಜನದ ಬಾಯಲ್ಲಿ ಕೇಳಿದ್ದೀನಿ, ಎಷ್ಟು ಬೇಗ ಕೆಲಸ ಮಾಡ್ತಾಳೆ ಅಂತ ಅಂತಿದ್ರು. ಆದರೆ ಈ ನಡುವೆ ಅಂತೂ ನನಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಸಿಕ್ಕಾಬಟ್ಟೆ ಸುಸ್ತಾಗ್ತಾಯಿತ್ತು. ಅದಕ್ಕೆ ತಡಿ ಮಾಡೋಣ ವೆಯ್ಟ್ ಲಾಸು ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮಾಡಲೇಬೇಕು, ಸ್ವಲ್ಪ ಸಣ್ಣ ಆಗಲೇಬೇಕು ಅಂದರೆ ನಾನಿವಾಗ 42 kg ಇದ್ದೀನಿ. ಅಂದರೆ ಸ್ವಲ್ಪ 52 kg ಇದ್ದೀನಿ. ನಾನು ಮದುವೆ ಆದಾಗ 42 kg ಇದ್ದೆ, ಇವಾಗ 52 kg. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನಾನು ಬಾಣಂತಿಲಿ 55 ಆಗಿಬಿಟ್ಟಿದ್ದೆ. ಆದರೆ ಸ್ವಲ್ಪ ದಿನ ಮಟ್ಟಿಗೆ ಇದೆಲ್ಲ ಕುಡಿದು ಸಣ್ಣ ಆಗಿದೆ. ಈಗ ದಪ್ಪ ಆಗಿರೋದಕ್ಕೆ ನನಗೆ ಹೊಸಿ ಫೀಲ್ ಆಯ್ತಿಲ್ಲ. ಮತ್ತೆ ಎಲ್ಲಿ ದಪ್ಪ ಆಗ್ಬಿಡ್ತೀನಿ ಅಂತ ಭಯಕ್ಕೆ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಯಟ್ ಅಂದರೆ ಊಟ ತಿಂಡಿ ಎಲ್ಲ ಬಿಟ್ಟೊತ್ತು ಡಯಟ್ ಮಾಡಲ್ಲ ನಾನು. ಊಟ ತಿಂಡಿ ಎಲ್ಲ ತಿಂತೀನಿ. ಅಂದರೆ ನಾವು ಊಟ ಮಾಡೋದೇ ಅಂದರೆ ತಿಂಡಿ ತಿನ್ನೋದೇ ಬೆಳಗ್ಗೆ ಲೇಟು. ನಾವು ತಿಂಡಿ ಏನಿದ್ರು 11 ಗಂಟೆ 11:30 ಆಗೋಗುತ್ತೆ. ಯಾಕೆಂದರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸೋದು, ಮನೆ ಕೆಲಸ ಮುಗಿಸೋದು, ಆಮೇಲೆ ತಿಂಡಿ ತಿಂದರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಕೆಲಸ ಮುಗಿಸೇನೆ ತಿಂಡಿ ತಿನ್ನೋದು. ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ಸಂಜೆ 4 ಗಂಟೆಗೆ ಒಂದ್ಸಲ ಊಟ. ಅಂದರೆ ನಮ್ಮ ಮನೆ ಯಾವಾಗಲೂ 4 ಗಂಟೆಗೇ ಊಟ ಮಾಡೋದು. 4 ಗಂಟೆಗೆ ಊಟ ಮಾಡಿ ನೈಟು ಹಣ್ಣು ಗಿಣ್ಣು ತಿಂತೀವಿ. ಇಲ್ಲಾಂದರೆ ಅಕಸ್ಮಾತ್ ಏನಾದರೂ ಅವತ್ತು ಚಪಾತಿ ಮಾಡಿ ಹೊಟ್ಟೆ ಹಶ್ವಾದ್ರೆ ಅಷ್ಟೇ. 2 ಊಟ ನಮ್ಮದು ಕಂಪಲ್ಸರಿ. ಅಕಸ್ಮಾತ್ ಅಂದರೆ ಏನಾದರೂ ಫಂಕ್ಷನ್ ಇದ್ದರೆ 3 ಊಟ ಆಗಿಬಿಡುತ್ತೆ, ಇಲ್ಲಾಂದರೆ 2 ಊಟ. ಅಂದರೆ ನಾವು ಊಟ ಬಿಡಬಾರ್ದು ಅಂತ ಅಲ್ಲ, ಎಲ್ಲ ಒಬ್ಬರು ಇವರು 2 ಊಟ ಮಾಡ್ತಾರೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಮನೇಲಿ ಹೇಗೆ ಊಟ ಮಾಡ್ತೀರೋ ಹಾಗೆ ಮಾಡಿ. ನಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಅದೇ ಥರ ಊಟ ಮಾಡೋದು.
ಅದಕ್ಕೆ ನಾನು ಈಗ ಏನಂತ ಅಂದ್ಕೊಂಡಿದ್ದೀನಿ ಅಂದರೆ ತಡಿ ಮಾಡೋಣ, ಎಲ್ರಿಗೂ ತೋರಿಸೋಣ ಅಜ್ಜಿ ಹೇಳಿದ್ನ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಅಂದರೆ ಒಂದು 2 kg ಸಣ್ಣ ಆಗಬೇಕಷ್ಟೇ. ನಾನು ಆ 2 kgನ ಸಣ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ದಿನ ಕುಡಿದ್ರೆ ಆಟೋಮೆಟಿಕ್ಕಾಗಿ ಸಣ್ಣ ಆಗಿಬಿಡ್ತೀನಿ. ಅಂದರೆ ಈಗ ವಾತಾವರಣ ಚೇಂಜ್ ಇದೆ, ಬಿಸಿಲಿದೆ, ಅದು ಎಕ್ಸಸ್ ಆಫ್ ಹೀಟು, ಅದಕ್ಕೋಸ್ಕರ ದಿನ ಕುಡಿಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ದಿನ ಬೇರೆ ಬೇರೆ ಜ್ಯೂಸ್ ಕುಡಿತೀನಿ, ಒಂದೇ ದಿವಸ ಇದು ಒಂದೇ ಥರ ಕುಡಿಯಲ್ಲ. ನಾನು ದಿನ ಯಾವ್ಯಾವ ಜ್ಯೂಸ್ ಕುಡಿತೀನಿ ಅಂತ ನಾನು ಇನ್ನು ಮುಂದೆ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಂದರೆ ಒಂದು 30 ದಿನ ನಾನು ವೆಯ್ಟ್ ಲಾಸ್ನ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂತ ಬನ್ನಿ ನಿಮಗೂ ತೋರಿಸ್ತೀನಿ. ಏನೇನು ಹಾಕ್ತೀನಿ ವೆಯ್ಟ್ ಲಾಸ್ ಪುಡಿಗೆ ಅಂತ ಹೇಳಿ. ಅದನ್ನು ಪುಡಿನೂ ಮಾಡ್ಕೋಬೋದು, ಇಲ್ಲ ನಾನು ಬಿಸಿನೀರಲ್ಲಿ ಕುದಿಸಿ ಮಾಡ್ಕೋತೀನಿ ಅಂತ ಅಂದರೆ ಅದನ್ನು ಮಾಡ್ಕೋಬೋದು. 50 ಗ್ರಾಮ್ ಜೀರಿಗೆ, ಇದರಲ್ಲಿ 100 ಗ್ರಾಮ್ ಇದೆ, ನಾನು 50 ಗ್ರಾಮ್ ಹಾಕೊಡ್ತೀನಿ. ಸ್ವಲ್ಪ ಅರ್ಧ ಹಾಕೊತೀನಿ. ಅಜ್ವಾನ, ಓಂ ಕಾಳಿದು, ಇದು ಬಂದು ಅಜ್ವಾನ, ಇದು ಅಷ್ಟೇ 50 ಗ್ರಾಮ್ ಹಾಕೊತಾ ಇದ್ದೀನಿ. ಇದನ್ನ ಸಣ್ಣ ಊರಿಗೆ ನಾನು ಬಿಸಿ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ದಪ್ಪ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಅಜ್ಜಿ ಅವಾಗ ಹೇಳ್ಕೊಟ್ಟಿದ್ದು ಇದನ್ನು ಕುಡಿ ಅಂತ ಹೇಳಿ. ಅವಾಗೆಲ್ಲ ಬಾಣಂತಿಲಿ ನೋಡಬೇಕು ನೀವು, ಅಂದರೆ 1 ತಿಂಗಳವರೆಗೂ ಊಟ ಎಲ್ಲ ಕಮ್ಮಿ ಕೊಡ್ತಾ ಇರ್ತಾರೆ. ಅಂದರೆ ಬೆಳಗ್ಗೆ ತಿಂಡಿ ಇಲ್ಲ ನಮ್ಮ ಕಡೆ ಎಲ್ಲ, ಬೇರೆ ಕಡೆ ಎಲ್ಲ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಬಾಣಂತಿಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು 4 ಬ್ರೆಡ್ಡು, ಒಂದು ದೊಡ್ಡ ಲೋಟದಲ್ಲಿ ಕಾಫಿ ಕೊಡ್ತಾರೆ. ಅದೇ ನಮ್ಗೆ ತಿಂಡಿ, ಮತ್ತು ತಿಂಡಿ ಕೊಡಲ್ಲ. ಇನ್ನು ಮಧ್ಯಾಹ್ನ 1 ತಿಂಗಳವರೆಗೂ ಸಪ್ಪೆಯನ್ನು ಕೊಡ್ತಾರೆ. ಸಪ್ಪೆಯನ್ನೇ ತಿನ್ನಬೇಕು, ಯಾಕೆಂದರೆ ಪಾಪು ಜೀರ್ಣ ಆಗಲ್ಲ ಅಂಥೇಳಿ, ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಮಕ್ಕಳಿಗೆ ಅಂಥೇಳಿ ಕೊಡಲ್ಲ. ಅದಾದ ನಂತರ ಅಂದರೆ ಅದೇ ತಿಂಗಳಲ್ಲೇ ಉಪ್ಪು ಮೆಣಸು ಹಾಕಿ ಕೊಡ್ತಾರೆ. ಒಂದು 15 ದಿವಸ ಸಪ್ಪೆಯನ್ನು ಕೊಟ್ಟು ಇನ್ನು ಮಿಕ್ಕಿದ ದಿನ ಎಲ್ಲ ಉಪ್ಪು ಮೆಣಸನ್ನು ಕೊಡ್ತಾರೆ. ಅದಾದ ನಂತರ ನಾನ್ ವೆಜ್ಜು, ಸೊಪ್ಪು, ತರಕಾರಿ ಎಲ್ಲ ಆಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹೇಗೆ ಅಂದರೆ ಮಧ್ಯಾಹ್ನದೊತ್ತೆಲ್ಲ ಒಂದು ಸ್ವಲ್ಪ ಇಷ್ಟು ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ಅನ್ನ ಕೊಟ್ಟರೆ ಅದಕ್ಕೆ ಸ್ವಲ್ಪ ಪಲ್ಯ, ಒಂದೇ ಲೋಟ ನೀರು, ಜಾಸ್ತಿ ನೀರು ಕುಡಿಯೋಂಗಿಲ್ಲ. ಯಾಕೆಂದರೆ ನೀರು ತುಂಬ್ಕೊಬಿಡುತ್ತೆ ಅಂಥೇಳಿ ನೀರೆಲ್ಲನೂ ಕೊಡಲ್ಲ. ಬೇರೆ ಕಡೆ ಎಲ್ಲ ಈಗೆಲ್ಲ ಡಾಕ್ಟ್ರುಗಳೆಲ್ಲ ಹೇಳ್ತಾರೆ ಹೆಚ್ಚಾಗಿ ನೀರು ಕುಡಿಬೇಕು, ತರಕಾರಿ ತಿನ್ನಬೇಕು, ಸೊಪ್ಪು ತಿನ್ನಬೇಕು ಅಂತ. ಆದರೆ ನಮಗೆ ಬಾಣಂತನ ಮಾಡಿದ್ದು ಹೇಗೆ ಅಂದರೆ ನಮ್ಮ ಅಜ್ಜಿಯರೆಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾಗ ಡಾಕ್ಟ್ರ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತಿದ್ರು. ಆದರೆ ಮನೇಲಿ ಬಂದು ಅವ್ರು ಹೇಗೆಲ್ಲ ಮಾಡ್ಕೊಂಡಿದ್ರು ಹಂಗೆ ಎಲ್ಲ ನಮ್ಗೆ ಮಾಡಿದ್ದು. ಅಂದರೆ ಹೊಟ್ಟೆಗೆ ನಾರ್ಮಲ್ ಡಿಲಿವರಿ ಆಗಿರೋದ್ರಿಂದ ನಮಗೆ ಹೊಟ್ಟೆಗೆಲ್ಲ ಬಟ್ಟೆ ಕಟ್ಟಿ, ಅದು ಹೊಟ್ಟೆ ಅಷ್ಟೇ ಆಗಬಾರ್ದು ಆ ಥರ ಟೈಟಾಗೆಲ್ಲ ಬಟ್ಟೆ ಕಟ್ತಿದ್ರು. ಆದರೂ ತುಂಬ ಅಶ್ವಾಗ್ತಿತ್ತು. ಅಂದರೆ ಮಕ್ಳಿಗೋಸ್ಕರ ನಾವು ಸ್ವಲ್ಪ ಅರ್ಸ್ಕೊಂಡಿರ್ಬೇಕಾಗಿರ್ತಿತ್ತು. ಅವಾಗ ಜಾಸ್ತಿ ತಿಂದರೆ ಪಾಪು ಅಳೋದು ಹಂಗೆಲ್ಲ ಆಗ್ಬಿಡುತ್ತೆ. ಎಷ್ಟೋ ಜನ ಬಾಣಂತಿರಿಗೆ ಗೊತ್ತಿರುತ್ತಿದೆಲ್ಲ ತಾಯಿಂದಿರಿಗೆ ಏನು ಯಾವ ಥರ ಅಂಥೇಳಿ. ನನಗೂ ಅದೇ ಥರ ಅನ್ನಿಸ್ತಿತ್ತು. ಅಂದರೆ ಹೊಟ್ಟೆ ಹಶ್ವಾಗ್ತಿತ್ತು, ಊಟ ಮಾಡೋಕ್ಕೆ ಭಯ, ಪಾಪು ಎಲ್ಲಿ ಅಳ್ತಾನೋ ಅವಳು ಎಲ್ಲಿ ಅಳ್ತಾಳೋ ಅನ್ನೋದು ಭಯ. ಫಸ್ಟ್ನೇದ್ರಲ್ಲೂ ಅಷ್ಟೇ, 2ನೇದ್ರಲ್ಲೂ ಅಷ್ಟೇ ಅದೇ ಭಯದಲ್ಲೇ ನಾನು ಊಟ ತಿಂಡಿ ಎಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ತಿಂತಿದ್ದೆ. ಅಂದರೆ ನನ್ನ ಮಕ್ಳಿಗೆ ನಾನು ಆ ಥರ ಊಟ ಮಾಡ್ಕೊಬರೋದ್ರಿಂದ 1 ವರ್ಷವರೆಗೂ ಅವ್ರಿಗೆ ಯಾವತ್ತೂ ಜ್ವರ, ಕೆಮ್ಮು, ನೆಗಡಿ ಅನ್ನೋದೇ ಆಗಿರಲಿಲ್ಲ. ಈಗ 1 ವರ್ಷ ಆದಮೇಲೆ ಹಾಲೆಲ್ಲ ಬಿಡಿಸಿದ್ಮೇಲೆ ಅವ್ರಿಗೆ ಕಫ ಅಂತೆ, ಕೆಮ್ಮಂತೆ, ಅದು ಇದು ಊಟ, ಹೊರಗಡೆ ಫುಡ್ಡು, ಹಣ್ಣು ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ಸ್ವಲ್ಪ ಹುಷಾರು ತಪ್ಪೋದು ಎಲ್ಲ ಆ ಥರ ಆಯಿತು. ಅದಕ್ಕಿಂತ ಮುಂಚೆ ನನ್ನ ಮಕ್ಳನ್ನ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಿಜವಾಗ್ಲೂ ಯಾವಾಗಲೂ ಅಪರೂಪಕ್ಕೆ ಒಂದ್ಸಲ ಜ್ವರ ಅನ್ನೋದು ಬರ್ತಿತ್ತು. ಕಫ ಅಂತೂ ಅವ್ರಿಗೆ ಇರ್ತಾನೆ ಇರಲಿಲ್ಲ. ಅದೇ ಥರ ಅಜ್ಜಿ ನನ್ನ ನೋಡ್ಕೊಂಡಿದ್ರು. ಪಾಪ ಅಜ್ಜಿ ಆಗಿರ್ಬೋದು, ನಮ್ಮ ಅಕ್ಕನ ಮಗಳು, ನಮ್ಮ ಅತ್ತಿಗೆ ಎಲ್ಲರೂ ಪಾಪ ನಮ್ಮಮ್ಮ ಎಲ್ಲರೂ ಸಪೋರ್ಟ್ಗಿದ್ರು ನನಗೆ ನೋಡ್ಕೊಳ್ಳೋಕ್ಕೆ. ಎಲ್ಲ ಏನು ಬೇಕು ಅದನ್ನೆಲ್ಲ ಕೇಳಿ ಮಾಡಿಕೊಡ್ತಿದ್ರು. ಅಂದರೆ ಊಟ ಮಾತ್ರ ಕಂಟ್ರೋಲಲ್ಲಿ ಕೊಡ್ತಿದ್ರು, ಇಷ್ಟೇ ತಿನ್ನಬೇಕು ಅಂಥೇಳಿ. ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಅನ್ನ ಆದರೆ ಸ್ವಲ್ಪ ತರಕಾರಿ ಪಲ್ಯ, ಜಾಸ್ತಿನೂ ತಿನ್ನಂಗಿಲ್ಲ. ಅದನ್ನು ಒಂದು 3 ತಿಂಗಳವರೆಗೂ ಹಂಗೆ ತಿಂದೆ. ಆಮೇಲೆ ಮೆಂತ್ಯದಿಟ್ಟು ಅದು ಇದು ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಗು ಸ್ವಲ್ಪ ದಪ್ಪ ಆದಮೇಲೆ, ಅವನು ಚೆನ್ನಾಗಿ ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಾದಮೇಲೆ ಆಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆ ಕಡೆ ಎಲ್ಲ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ, ನಮ್ಮ ಕಡೆ ಹೀಗೆ ಕೊಡೋದು. ಆ ನಡುವೆ ನಾನು ಸ್ವಲ್ಪ ದಪ್ಪ ಆಗೋಗಿದ್ದೆ. 3 ತಿಂಗಳವರೆಗೂ ನಾರ್ಮಲಾಗಿದ್ದೆ. 3 ತಿಂಗಳು ಆದಮೇಲೆ ತುಂಬ ಅಂದರೆ ತುಂಬ ದಪ್ಪ ಆಗೋದೆ. ಯಾಕೆ ಅಂದರೆ ಅವಾಗ ಮಟನ್ನು, ಚಿಕನ್ನು ಇವೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ದಪ್ಪ ಆಗೋಗಿದೆ ನಾನು. ಸ್ವಲ್ಪ ಏನು ಜಾಸ್ತಿನೇ ದಪ್ಪ ಆಗಿಬಿಟ್ಟಿದ್ದೆ. ನಾನು ಹಾಕ್ತೀನಿ ನಿಮಗೆ ಹೇಗಿದೆ ಅಂತ. ನಮ್ಮ ಅಕ್ಕ, ನಮ್ಮ ಅತ್ತಿಗೆಯವ್ರಿಗೆ ಎಲ್ಲರಿಗಿಂತನೂ ನಾನೇ ದಪ್ಪ ಕಾಣಿಸ್ತಿದ್ದೆ, ಅಷ್ಟು ದಪ್ಪ ಆಗಿಬಿಟ್ಟಿದೆ. ಆಮೇಲೆ ಇದು ಎಲ್ಲ ಕುಡಿದ್ಮೇಲೆ, ಅಜ್ಜಿ ಹೇಳಿದ್ಮೇಲೆ ಇದೆಲ್ಲನೂ ಕುಡಿದ್ಮೇಲೆ ಸ್ಟಾರ್ಟ್ ಆದಮೇಲೆ ತುಂಬ ಅಂದರೆ ತುಂಬಾ ಸಣ್ಣ ಆಗೋದೆ. ಒಂದು ಮೀಡಿಯಮ್ ಆಗಿ. ಈ ನಡುವೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತು ಅಂಥೇಳಿ ಇದು ಮಾಡ್ಕೊತಾ ಇದ್ದೀನಿ.
ನಿಮಗೂ ಏನಾದರೂ ಇದು ಯೂಸ್ ಆಗುತ್ತೆ ಅಂತ ಅಂದರೆ ನೀವು ಮಾಡ್ಬೋದು. ನೋಡಿ ಸ್ವಲ್ಪ ಗಮ್ಮನ್ನವರೆಗೂ ನಾನು ಹುರ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಹಾರಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಗ್ರೈಂಡರ್ ಮಾಡ್ಕೊತೀನಿ. ಈ ಗ್ರೈಂಡ್ ಮಾಡಿದ್ದಾಗಿದೆ. ನಾನು ಅದನ್ನು ಹೇಗೆ ಕುಡಿತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾರೆಲ್ಲ ಕುದಿಸ್ಕೊಂಡು ನಾನು ಶೋಧಿಸ್ಕೊಂಡು ಕುಡಿತೀನಿ ಅಂದರೆ ಹಾಗೆ ಕುಡಿಬೋದು. ಇಲ್ಲ ನಾನು ಬಿಸಿನೀರಿಗೆ ಹಾಕ್ಕೊಂಡು ಶೋಧಿಸ್ಕೊಂಡು ಕುಡಿತೀನಿ ಅಂದರೆ ಹಂಗೆ ಕುಡಿಬೋದು. ಇಲ್ಲ ನಾನು ಡೈರೆಕ್ಟಾಗಿ ಶೋಧಿಸೋದೇ ಇಲ್ಲ ಹಂಗೆ ಕುಡಿತೀನಿ ಪುಡಿನ ಅನ್ನೋರು ಕುಡಿಬೋದು. ನನಗೆ ಬಾಯಿಗೆ ಸಿಕ್ಕಿದ್ರೆ ಆಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ನಾನೆಷ್ಟು ಬಿಸಿ ಕುಡಿತೀನಿ ಅಷ್ಟು ನೀರನ್ನ ನಾನು ಹಾಕ್ಕೊತೀನಿ ಬಿಸಿನ. ನೀವೆಷ್ಟು ಬಿಸಿ ಕುಡಿತೀರ ಅಷ್ಟು ಬಿಸಿನ ಹಾಕ್ಕೊಂಡು ನೀವು ಕುಡಿಬೋದು. ನಂಗೆ ನಿಧಾನಕ್ಕೆ ಕುಡ್ದೆಲ್ಲ ಅಭ್ಯಾಸ ಇಲ್ಲ. ನಾನು ಒಂದೇ ಸಲ ಎತ್ಕೊಂಡು ಕುಡಿದ್ಬಿಡ್ತೀನಿ ನೀರು ಕುಡ್ದಂಗೆ. ಅದಕ್ಕೋಸ್ಕರ ನಾನು ಹಿಂಗೆ ಹಾಕೋತಾ ಇದ್ದೀನಿ. ನೀವೇ ಕುಡಿತೀರಾ ಅದು ಬಿಸಿದನ್ನೇ ಕುಡಿತೀನಿ ಅಂತ ಅಂದರೆ ಬಿಸಿನೇ ಕುಡಿಬೋದು. ಇದಕ್ಕೆ ನಾನು ಒಂದು ಹೋಳು ನಿಂಬೆಹಣ್ಣ ಹಾಕ್ಕೊತೀನಿ. ಬೇಕು ಅನ್ನೋರು ಜೇನುತುಪ್ಪನೂ ಹಾಕ್ಕೋಬೋದು. ನನಗೇನು ಜೇನುತುಪ್ಪ ನನಗೆ ಅಷ್ಟೊಂದೇನು ಕುಡಿಯೋಕ್ಕಾಗಲ್ಲ ಅನ್ನೋಷ್ಟು ಏನು ಇದಿರಲ್ಲ. ಕಹಿ ಅಂದರೆ ಕಹಿ ಬರಲ್ಲ, ಅದೊಂಥರ ಒಗ್ರೊಗ್ರು ಅಂತಾರಲ್ಲ ಆ ಥರ. ನಾನು ಅದಕ್ಕೇ ನಾನು ಹಂಗೆ ಕುಡಿತೀನಿ. ನಿಮ್ಗೆ ಬೇಕು ಅಂದರೆ 2 ಸ್ಪೂನ್ ಜೇನುತುಪ್ಪನ ಹಾಕ್ಕೊಳ್ಳಿ. ಸ್ವಲ್ಪ ಎಲ್ಲ ಕುಡಿಯೋದು ನನಗೆ ಇಷ್ಟ ಆಗಲ್ಲ. ನಾನು ನೀರು ಕುಡಿತೀನಲ್ಲ ಹಂಗೆ ಎತ್ಕೊಂಡು ಕುಡ್ಕೊತೀನಿ. ಯಾಕೆಂದರೆ ನನಗೆ ಸ್ವಲ್ಪ ಕುಡಿದ್ರೆ ಒಂಥರ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಒಂದೇ ಸಲ ಕುಡ್ಕೊತೀನಿ. ನಿಮ್ಗೆ ಏನಾದರೂ ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಇದು ಅಂದರೆ ಜೀರಿಗೆ ಅಂದರೆ ಸ್ವಲ್ಪ ಒಂಥರ ಕುಡಿಯೋಕ್ಕೆ ಹಿಂಸೆ ಆಗುತ್ತಲ್ವ, ನಿಮ್ಗೇನಾದರೂ ಬೇಕು ಅಂದರೆ ಜೇನುತುಪ್ಪನ ಆ್ಯಡ್ ಮಾಡ್ಕೊಬೋದು. ನಾನು ಜೇನುತುಪ್ಪ ಹಾಕೊಳ್ಳಲ್ಲ, ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಹಿಂಗೆ ಕುಡ್ಕೊತೀನಿ. ಎಲ್ಲ ಸ್ವಲ್ಪನೇ ಕುಡಿತಾರೆ, ನನಗೆ ಕುಡಿಯೋಕ್ಕಾಗಲ್ಲ ಸ್ವಲ್ಪ ಕುಡಿಯೋದು. ಅಂದರೆ ಇದನ್ನು ಸ್ವಲ್ಪ ಬಿಸಿ ಇದೆ, ನಾನು ಸ್ವಲ್ಪ ಹಾರಿಸ್ಕೊಂಡು ಹಂಗೆ ಎತ್ಕೊಂಡು ಕುಡ್ಕೊತೀನಿ. ಸ್ವಲ್ಪ ನಿಧಾನಕ್ಕೆ ಕುಡಿಬೇಕಂತ ನನಗೆ ಆಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದೇ ಸರಿ ಎತ್ಕೊಂಡು ಕುಡ್ಕೊತೀನಿ. ಇದು ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ಅದು ಯಾಕೆ ನಮ್ಮದು ಅಂದರೆ ಜಾಸ್ತಿ ಹೆಣ್ಮಕ್ಳಿಗೆ ಸೊಂಟದ ಭಾಗ ಜಾಸ್ತಿ ಬರುತ್ತೆ, ಹೊಟ್ಟೆ ಹತ್ರ ದಪ್ಪ ಆಗೋದೇ ಅದೇ ಜಾಸ್ತಿ ದಪ್ಪ ಆಗೋದು ಅವು. ನಾನು ಅದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಸಣ್ಣ ಆಗಬೇಕು, ಇಷ್ಟೊಂದು ದಪ್ಪ ಇದ್ದರೆ ಆಗಲ್ಲ ಅಂಥೇಳಿ. ನೀವು ಏನಾದರೂ ನನ್ನ ಜೊತೆ ಮಾಡ್ತೀನಿ ಅಂತ ಹೇಳಿದ್ರೆ ಡಯಟ್ನ ಶುರು ಮಾಡ್ಬೋದು. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹೇಗೆ ಏನು ಅಂತ ಹೇಳಿ. ಆಮೇಲೆ ನಾನು ಎಷ್ಟು KG ಇದೆ ಅಂತಲೂ ನಾನು ನಿಮ್ಗೆ ಹಾಕ್ತೀನಿ. ಆಮೇಲೆ ನಾನು ವೆಯ್ಟ್ ಎಷ್ಟಿದೆ ಅಂತಲೂ ನಾನು ಹಾಕ್ತೀನಿ. ಆಮೇಲೆ ಫಸ್ಟು ಬಾಣಂತಿಲಿ ಹೆಂಗಿದ್ದೆ, ಆಮೇಲೆ ಬಾಣಂತಿ ಮುಗಿಸ್ಕೊಂಡು ಎಷ್ಟು ಸಣ್ಣ ಅದೇ ಅನ್ನೋದನ್ನೂ ಹಾಕ್ತೀನಿ. ನಿಜವಾಗ್ಲೂ ಎಷ್ಟು ಬಾಣಂತಿಲಿ ದಪ್ಪ ಇದ್ದೆ, ಆಟೋಮೆಟಿಕ್ಕಾಗಿ ಜ್ಯೂಸ್ ಕುಡಿದ್ಮೇಲೆ ಅಷ್ಟು ಸಣ್ಣ ಆಗೋದೆ, ಅದನ್ನು ಸಹ ನಿಮ್ಗೆ ಹಾಕ್ತೀನಿ ಅದು ಫೋಟೋನು. ಈಗ ಎಷ್ಟು ದಪ್ಪ ಆಗಿದ್ದೀನಿ, ಈಗ ಎಷ್ಟು ಸಣ್ಣ ಆಗಬೇಕು ಅಂತಲೂ ಡಿಸೈಡ್ ಮಾಡಿದ್ದೀನಿ. ಅದೆಲ್ಲ ಸಹ ನಾನು ವೀಡಿಯೋನ ಹಾಕ್ಕೊಂಡು ಹೋಗ್ತೀನಿ. 51 kg ಮೇಲಿದ್ದೀನಿ ಅಂತ ಅನಿಸುತ್ತೆ. ಅವತ್ತು ವೆಯ್ಟ್ ಚೆಕ್ ಮಾಡಿದಾಗ 51 kg ಮೇಲಿದೆ. ಆ ವಿಡಿಯೋನೂ ಸಹ ನಾನು ಹಾಕ್ತೀನಿ ಎಷ್ಟಿದ್ದೀನಿ ಅಂತ ಹೇಳಿ. ಈಗ ಮೊನ್ನೆ ಚೆಕ್ ಮಾಡಿರೋದು ಆ ವಿಡಿಯೋ ಅಷ್ಟಿದ್ದೆ. ಅಂದರೆ ವೆಯ್ಟ್ ಚೆಕ್ ಮಾಡೋದು ನಮ್ಮ ಮನೆಯಲ್ಲಿ ಇರಲಿಲ್ವಲ್ಲ, ಅದಕ್ಕೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಂಡು ಬಂದ್ವಿ. ನಾನು ನಮ್ಮ ಅತ್ತಿಗೆ ಇಬ್ಬರು ಎಷ್ಟಿದ್ದೀವಿ ಅಂತ ಹೇಳಿ. ಅದೇ ನಾನು ಇನ್ನೊಂದು 3 kg ಕಮ್ಮಿ ಆದರೆ ಸಾಕು, ನನ್ನ ವೆಯ್ಟ್ಗೆ ಅಷ್ಟಿರಬೇಕು. ನೋಡೋಣ ಇನ್ನು ಮುಂದೆ ಎಷ್ಟು ವೆಯ್ಟ್ ಕಮ್ಮಿ ಆಗ್ತೀನಿ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇನ್ನು ಮುಂದೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಯಾವ್ಯಾವ ಥರ ಜ್ಯೂಸ್ ಕುಡಿತೀನಿ ದಿನ ಅಂಥೇಳಿ ಪ್ರತಿನಿತ್ಯ. ಅಂದರೆ ಅದೇನು ವೆಯ್ಟ್ ಲಾಸ್ ಜ್ಯೂಸ್ ಅಂತಲ್ಲ, ಎಲ್ದಿ ಜ್ಯೂಸನ್ನ ನಾನು ಕುಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ಯಾವ್ಯಾವ ಜ್ಯೂಸನ್ನ ಕುಡಿತೀನಿ ಅಂತ ಹೇಳಿ ಕಂಪಲ್ಸರಿ ನಮಗೋಸ್ಕರ, ನಮ್ಮ ಆರೋಗ್ಯ ದೃಷ್ಟಿಗೋಸ್ಕರ ನಾನು ಆ ಜ್ಯೂಸನ್ನ ಇನ್ಮೇಲೆ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಸಹ ಜ್ಯೂಸನ್ನ ತೋರಿಸ್ತೀನಿ. ಈ ವಿಡಿಯೋನ ನಾನು ಸದ್ಯಕ್ಕೆ ಇಷ್ಟೇ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್ ಎಲ್ರಿಗೂ.
ಇದು ಇವಾಗಿನ ವೆಯ್ಟು ಎಷ್ಟಿದ್ದೀನಿ ಅಂತ 51 ಮೇಲಿದ್ದೀನಿ. ಇನ್ನೇನು ಹೆಚ್ಚು ಕಮ್ಮಿ 52 ಇದ್ದೀನಿ. ಅವತ್ತು ಚೆಕ್ ಮಾಡಿದಾಗ ಗೊತ್ತಾಯ್ತು, ಇದೇನೋ ನೀಟಾಗಿ ತೋರಿಸ್ತಿಲ್ಲ ಅನಿಸುತ್ತೆ. ಇದು ನೋಡಿ ನನ್ನ ಬಾಣಂತಿ ಫೋಟೋ, ಎಷ್ಟು ದಪ್ಪ ಇದ್ದೀನಿ. ಅದಾದಮೇಲೆ ಡಯಟ್ ಮಾಡಿದ್ದಿದ್ದು ಈ ಫೋಟೋ ನೋಡಿ.